ನಿಮ್ಗೆ ಆರಿಸಿ ಕಳಿಸಿರುವಂಥದ್ದು ಮಾಡ್ಲಿಕ್ಕೆ ನಿಮ್ಗೆ ಸಾಕಷ್ಟು ಕೆಲಸ ಇದೆ. ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಗುಲ್ಬರ್ಗ ಇದೆ. ಅದನ್ನು ಸುಧಾರಣೆ ಮಾಡ್ಲಿಕ್ಕೆ ನಿಮ್ಮ ಟೈಮ್ ಹಾಕಿ. ಸಂಪರ್ಕವಾಣಿ ಸದ್ವಿಚಾರಗಳ ಧ್ವನಿ. ಇದು ಕನ್ನಡ ಪಾಕ್ಷಿಕ ಪತ್ರಿಕೆ ಹಾಗೂ ಕನ್ನಡ ಡಿಜಿಟಲ್ ಮೀಡಿಯಾ ನ್ಯೂಸ್ ಚಾನೆಲ್. ಹಾಲಿ ಗೃಹ ಮಂತ್ರಿಗೆ ಮಾಜಿ ಮಂತ್ರಿಯಿಂದ ಖಡಕ್ ಪಾಠ. ಆರ್ಎಸ್ಎಸ್ ಬಗ್ಗೆ ಹಗುರವಾಗಿ ಮಾತನಾಡಿದ ಪ್ರಿಯಾಂಕಾ ಖರ್ಗೆಗೆ ಮುರುಗೇಶ್ ನಿರಾಣಿಯಿಂದ ಕೌಂಟರ್. ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ನನ್ನ ಒಳ್ಳೆ ಸ್ನೇಹಿತರು. ಯಾಕಂದ್ರೆ ಅವರು ನಾನು ಗುಲ್ಬರ್ಗದಲ್ಲಿ 2.5 ವರ್ಷ ಇದ್ದೆ. ನಿಮ್ಗೆ ಆರಿಸಿ ಕಳಿಸಿರುವಂಥದ್ದು, ನಿಮ್ಗೆ ಇಲ್ಲಿ ಮಂತ್ರಿ ಮಾಡ್ತಾ ಇರುವಂಥದ್ದು, ನಿಮ್ ಗೃಹ ಮಂತ್ರಿ ಮಾಡಿರುವಂಥದ್ದು RSS ಬಯಸಲಾಗಲ್ಲ. ನೀವು ಮಾಡ್ಲಿಕ್ಕೆ ನಿಮ್ಗೆ ಸಾಕಷ್ಟು ಕೆಲಸ ಇದೆ. ನಿಮ್ಮ ಜಿಲ್ಲೆ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ರಾಜ್ಯದ ಎಲ್ಲಾ ಸೆಕ್ಟರ್ಗಳಲ್ಲೂ ಕೊನೆಯ ಸ್ಥಾನದಲ್ಲಿದ್ದೀರಿ. ನಿಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಗುಲ್ಬರ್ಗ ಇದೆ. ಅದನ್ನು ಸುಧಾರಣೆ ಮಾಡ್ಲಿಕ್ಕೆ ನಿಮ್ಮ ಟೈಮ್ ಹಾಕಿ. RSS ಬಗ್ಗೆ ತಾಯಿ ಸ್ಥಾನದಲ್ಲಿರುವಂತ RSS ಅವ್ರ ಬಗ್ಗೆ ಮಾತಾಡುವಂತ ಯೋಗ್ಯತೆ ನಿಮ್ಗಲ್ಲ. ನಿಮ್ಗಿಂತ ದೊಡ್ಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೇನೆ ಇಲ್ಲ. ನಿಮ್ ಬಗ್ಗೆ ನಿಮ್ಗೇನ್ ಮಾತಾಡೋದಂತದಿದೆ. ನೀವೇನಾದ್ರೂ RSS ಬಗ್ಗೆ ನಾ ನೆಗೆಟಿವ್ ಆಗಿ ಮಾತಾಡಿದ್ರೆ ನನ್ನ ಘನತೆ ಗೌರವ ಹೆಚ್ಚಾಗತ್ತೆ ಅಂತ ತಿಳ್ಕೊಂಡಿದ್ರೆ ಅದಕ್ಕಿಂತ ಮೂರ್ಖರು ಯಾರಿಲ್ಲ. ಅದ್ರ ಸಲಾಗಿ RSS ಬಗ್ಗೆ ಒಂದು ಪೂಜ್ಯ ಭಾವನೆ ಇರಬೇಕು. ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ. ಒಬ್ಬರ ಅವಿವಾಹಿತರಾಗಿ ನಮ್ಮ ಸಂಘದ ಪೂಜ್ಯರು ಎಲ್ಲರೂ ಮನೆ ಮನಸ್ಸ ಬಿಟ್ಟು ನಮ್ಮ ದೇಶದ ಸಲುವಾಗಿ, ದೇಶಕ್ಕೆ ಜೀವ ಕೊಟ್ಟಂತವ್ರು ಹಿಂದೆ ಆಗೋದಂತವ್ರು ಇದ್ದಾರೆ, ಈಗನೂ ಇದ್ದಾರೆ. ಆದ್ರೆ ಜೀವ ಕೊಡೋಂಥವ್ರು ನಿಮ್ಮಲ್ಲಿ ಯಾರಿಲ್ಲ. ಅಂಥದ್ರಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಒಂದ್ ವೇಳೆ ಇದೇ ಚಾಳಿನ RSS ಬಗ್ಗೆ ವೈಯಕ್ತಿಕ ನಮ್ಗೆ ಏನೋ ಮಾತಾಡ್ತಿದ್ರೆ ಮಾತಾಡಿ. ನಿಮ್ಗೆ ಈಕ್ವಲ್ ಅದೇ ಮುರುಗೇಶ್ ನಿರಾಣಿ ಅವ್ರು ಮಾತಾಡ್ತಾರ ಅಥವಾ ಬೇರೆ ನಮ್ಮ ಎಕ್ಸ್ ಮಿನಿಸ್ಟರ್ ಮಾತಾಡ್ತಾರ ಮಾತಾಡಿ. ಆದ್ರೆ RSS ಬಗ್ಗೆ ನೀವು ಏನಾದ್ರು ಮಾತಾಡಿದ್ರೆ ಬರುವಂತ ದಿವಸದಲ್ಲಿ ಇಡೀ ಕರ್ನಾಟಕ ರಾಜ್ಯ ಅಂತ ಉಗ್ರವಾಗಿರುವಂತ ಹೋರಾಟವನ್ನು ಮಾಡ್ತೇವೆ.